ಜುಲೈ 25 ಶನಿವಾರ ನಗರದ ಸ್ಟೇಷನ್ ಬಜಾರ್ ಬಡಾವಣೆಯಲ್ಲಿರುವ ಕ್ರಿಸ್ತಶಕ 17ನೇ ಶತಮಾನದಲ್ಲಿ ಸ್ಥಾಪಿತ ಸುಮಾರು 309 ವರ್ಷಗಳ ಪುರಾತನ ಶ್ರೀ ವಿಠ್ಠಲ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಷಾಢ ಏಕಾದಶಿ ಕಾರ್ಯಕ್ರಮವು ವಿಶೇಷವಾಗಿ ಆಚರಿಸಲಾಗುತ್ತಿದೆ ಎಂದು ಶ್ರೀ ವಿಠ್ಠಲ ಮಂದಿರದ ಟ್ರಸ್ಟಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಟ್ರಸ್ಟಿಗಳು, ಕಾರ್ಯಕ್ರಮವು ಜುಲೈ 25ರಂದು ಬೆಳಗ್ಗೆ 4 ಗಂಟೆಗೆ ಕಾಕಡ ಆರತಿ ಮುಖಾಂತರ ಪ್ರಾರಂಭವಾಗಿ ರಾತ್ರಿ ಶಯನ ಮುಕ್ತಾಯಗೊಳ್ಳುವುದು. ಈ ದಿನದಂದು ಬೆಳಗ್ಗೆ 4 ಕಾಕಡ ಆರತಿ, 4:15ರಿಂದ 5:45ರವರೆಗೂ ಪಂಚಾಮೃತ ಅಭಿಷೇಕ, 5:45ರಿಂದ 6:15ರವರೆಗೂ ಮೂರ್ತಿ ಅಲಂಕಾರ, ತರಶೃಂಗಾರ ಆರತಿ ಮತ್ತು 8 ಗಂಟೆಗೆ ಮಹಾಮಂಗಳಾರತಿಯೊಂದಿಗೆ ಭಕ್ತರಿಗೆ ದರ್ಶನ ಅವಕಾಶ ಮಾಡಿಕೊಡಲಾಗುವುದು. ಹಾಗೆ ಬೆಳಗ್ಗೆ 6 ಗಂಟೆಯಿಂದ ಮಾರ್ವಾಡಿ ಸಮಾಜದಿಂದ ಮಾಯಾ ಮಂದಿರದಿಂದ ನಮ್ಮ ದೇವಸ್ಥಾನದ ವಿಠ್ಠಲ ಮಂದಿರದವರೆಗೂ ದಿಂಡಿ ಯಾತ್ರೆ ಇರುತ್ತದೆ ಮತ್ತು 9:30ರಿಂದ 11:30ರವರೆಗೂ ಸಾರ್ವಜನಿಕರಿಂದ ಶ್ರೀ ವಿಷ್ಣು ಸಹಸ್ರನಾಮ ಪಠಣದ ವ್ಯವಸ್ಥೆ ಇರುತ್ತದೆ. ಧಾರ್ಮಿಕ ವಿಧಿ ವಿಚಾರಗಳು ಪೂರ್ಣಗೊಂಡ ನಂತರ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ವಿವಿಧ ಭಜನಾ ಮಂಡಳಿಗಳಿಂದ ಕನ್ನಡ, ಹಿಂದಿ, ಮರಾಠಿ ಭಾಷೆಗಳಲ್ಲಿ ಭಜನಾ ಕಾರ್ಯಕ್ರಮವಿರುತ್ತದೆ. ಪ್ರಯುಕ್ತ ದಿನವಿಡೀ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಗರದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕೃಪಾಶೀರ್ವಾದದಿಂದ ಪುನೀತರಾಗಬೇಕೆಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಸುಮಾರು 17ನೇ ಶತಮಾನದಲ್ಲಿ ಸ್ಥಾಪನೆಯಾದಂಥ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ನಾವು ಪ್ರತಿ ವರ್ಷ ಆಷಾಢ ಏಕಾದಶಿಯನ್ನು ಆಚರಣೆ ಮಾಡ್ಕೋತಾ ಬಂದಿದ್ದೀವಿ. ಆದರೆ ನಮ್ಮಲ್ಲಿ ಪಂಡ್ರಾಪುರದ ರೀತಿಯಲ್ಲೇ ನಾವು ಆಚರಣೆ ಮಾಡ್ತಾ ಇರೋದರಿಂದ ಬರ್ಬರ್ತಾ ನಮ್ಮ ದೇವಸ್ಥಾನಕ್ಕೆ ಬರುವ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ಸುಮಾರು ಈ ಸಲ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಜನಸಂಖ್ಯೆ ಅಂದರೆ 60ರಿಂದ 70 ಸಾವಿರ ಜನ ಬರ್ಬೋದು ಅಂತ ನಮ್ಮದು ಎಕ್ಸ್ಪೆಕ್ಟೇಷನ್ ಇದೆ. ಅದ್ರ ತಕ್ಕಂಗೆ ನಾವು ಸಹ ಬರ್ತಿರುವಂಥ ಭಕ್ತರಿಗೆ ಒಂದು ವ್ಯವಸ್ಥೆಗಳನ್ನು ಸಹ ನಾವು ಅಷ್ಟೇ ಸರಿಯಾಗಿ ಮಾಡಿದ್ದೀವಿ. ಅವ್ರಿಗೆ ಲೈನ್ ವ್ಯವಸ್ಥೆ ಆಯಿತು, ಮತ್ತು ಅವ್ರಿಗೆ ನೀರಿನ ವ್ಯವಸ್ಥೆ ಆಯಿತು, ಮತ್ತು ಉಚಿತ ಹೆಲ್ತ್ ಚೆಕಪ್ ಕ್ಯಾಂಪ್ಸ್ಗಳನ್ನು ಸಹ ನಾವು ಮಾಡ್ತಾಯಿದ್ದೀವಿ. ಸೊ ಹೀಗಾಗಿ ಆ ದಿವಸ ಬೆಳಗ್ಗೆ ಆಷಾಢ ಏಕಾದಶಿ ಕಾರ್ಯಕ್ರಮದ ಬೆಳಗ್ಗೆ 4 ಗಂಟೆಗೆ ಪ್ರಾರಂಭವಾಗುತ್ತೆ. 4 ಗಂಟೆಗೆ ಪ್ರಾರಂಭವಾಗಿ ಮತ್ತು 4 ಗಂಟೆ ಕಾಕಡ ಆರತಿ ಮುಖಾಂತರ ಈ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ರೀ. ಆಮೇಲೆ 4 ಗಂಟೆ ಆದಮೇಲೆ 5 ಗಂಟೆಯಿಂದ 5:45ರವರೆಗೂ ಪಂಚಾಮೃತ ಅಭಿಷೇಕ ಇರುತ್ತೆ. ಪಂಚಾಮೃತ ಅಭಿಷೇಕ ಆದಮೇಲೆ ಮೂರ್ತಿಗಳಿಗೆ ಅಲಂಕಾರ ಇರುತ್ತೆ. ಮೂರ್ತಿ ಅಲಂಕಾರ ಆದಮೇಲೆ ಸಿಂಗಾರ ಆರತಿ ಇರುತ್ತೆ. ಸಿಂಗಾರ ಆರತಿ ಆದಮೇಲೆ ನಾವು ಮತ್ತೆ 8 ಗಂಟೆಗೆ ಮಹಾಮಂಗಳಾರತಿ ಮುಖಾಂತರ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮಾರ್ವಾಡಿ ಸಮಾಜದಿಂದ ಬೆಳಗ್ಗೆ 6 ಗಂಟೆಗೆ ಮಾಯಾ ಮಂದಿರದಿಂದ ಹಿಡ್ಕೊಂಡು ನಮ್ಮ ವಿಠ್ಠಲ ಮಂದಿರ ಸ್ಟೇಷನ್ ಬಜಾರ್ ಬಡಾವಣೆವರೆಗೂ ಒಂದು ದಿಂಡಿ ಯಾತ್ರೆ ಬರುತ್ತೆ. ಅದರಲ್ಲಿ ಸುಮಾರು 200ರಿಂದ 300 ಜನ ಮಾರ್ವಾಡಿ ಸಮಾಜದವರು ಹರಿನಾಮವನ್ನು ಪಾಠ ಮಾಡ್ಕೊತು ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ. ಅದಾದ ನಂತರ 9 ಗಂಟೆಗೆ ಸಹಸ್ರ ವಿಷ್ಣು ಪಠಣ ಇದೆ. ಅದಾದಮೇಲೆ ಮತ್ತೆ ಹಲವಾರು ಭಜನಾ ಮಂಡಳಿಗಳಿಂದ ಸುಮಾರು ಬೆಳಗ್ಗೆ 12 ಗಂಟೆಗೆ ಪ್ರಾರಂಭವಾದಂಥ ಭಜನೆಗಳು ರಾತ್ರಿ 10 ಗಂಟೆವರೆಗೂ ಭಜನೆಗಳು ನಡೀತಾ ಇದ್ದಾವೆ. ರಾತ್ರಿ 12 ಗಂಟೆಗೆ ಶಯನಾರತಿ ಮುಖಾಂತರ ನಮ್ಮ ಈ ಆಷಾಢ ಏಕಾದಶಿ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಹಾಗಾಗಿ ಗುಲ್ಬರ್ಗ ಜನರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಎಲ್ಲ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ವಿಠ್ಠಲನ ಪ್ರೀತಿಗೆ ಪಾತ್ರರಾಗಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇವೆ. ಸ್ಟೇಷನ್ ಬಜಾರ್ 308 ವರ್ಷ ಹಳಿ ದೇವಸ್ಥಾನ ವಿಠ್ಠಲ ಪಾಂಡುರಂಗ ರುಕ್ಮಿಣಿದು 308 ವರ್ಷ ಆಯಿತು ಹಳಿ ದೇವಸ್ಥಾನದ. ಅಲ್ಲಿ 308 ವರ್ಷದ ಆಷಾಢ ಏಕಾದಶಿಯ ಮತ್ತು ಸಪ್ತಾಹ ಅಂತ ಮಾಡ್ತೀವಿ, ಗಣೇಶೋತ್ಸವ ಮಾಡ್ಕೊತ ಬರ್ತಿದ್ದೀವಿ ನಾವು. ಮತ್ತು ಯಾವುದೂ ಕಾರ್ಯಕ್ರಮ ಅಲ್ಲಿ ಧಾರ್ಮಿಕ ಮಾಡ್ಕೋತೇ ಬರ್ತಿದ್ದೆವು ವಿಠ್ಠಲ ಮಂದಿರಲ್ಲಿ. ಯಾವ ಕಾರ್ಯಕ್ರಮ ಬಿಟ್ಟಿಲ್ಲ ಇವತ್ತು ನಾನು. ರಾಮನವಮಿ ಆಗಲಿ, ಗೋಕುಲಕ್ಷ್ಮಿ ಆಗಲಿ, ಕೃಷ್ಣ ಹುಟ್ಟಿದಬ್ಬ ಆಗಲಿ, ಪಾಂಡುರಂಗಂದು ಆಷಾಢ ಏಕಾದಶಿ ಮತ್ತು ದೊಡ್ಡ ಏಕಾದಶಿ, ಆಷಾಢ ಏಕಾದಶಿ ಮತ್ತು ದೊಡ್ಡ ಏಕಾದಶಿ ಇನ್ನೊಂದು ಬರ್ತದೆ ಕಾರ್ತಿಕ ಏಕಾದಶಿ, ಎರಡೂ ಮಾಡ್ತೀವಿ ನಾವು. ಈ ಮಾಡಿದ ಆಷಾಢ ಏಕಾದಶಿಗೆ 5-6 ವರ್ಷದಿಂದ ಮಂದಿ ಬರ್ತಿದ್ದಾರೆ. ಭಾಳ ಚಲೋ ಜನಸಂಖ್ಯೆಯೆಲ್ಲ ಬರ್ತಿದ್ದಾರೆ, ನೋಡ್ತಿದ್ದಾರೆ, ಗುಡಿ ದರ್ಶನ ಬರ್ತಾರೆ. ನಾವು ಹೇಳೋದು ಮುಂಜಾನೆ 7ರಿಂದ ದರ್ಶನ ಚಾಲು ಆಗಿದ್ದು ರಾತ್ರಿ 10 ತನಕ ದರ್ಶನ ಇರ್ತದೆ. ಎಲ್ಲ ಭಕ್ತರಿಗೆ ಹೇಳ್ತೀವಿ, ಬಂದು ಸಾಲಾಗಿ ನಿಂತು ದರ್ಶನ ತೊಗೊಂಡೋಗ್ಬೇಕು, ಪ್ರಸಾದ ತೊಗೊಂಡೋಗ್ಬೇಕು. ಎರಡನೇದು ಈ ಮಾಯಾ ಮಂದಿರದಿಂದ ನಮ್ಮ ಮಾರ್ವಾಡಿ ಸಮಾಜದವರು ಅಧ್ಯಕ್ಷರಾದ ಮತ್ತು ನಮ್ಮ ವಿಜಯಕುಮಾರ್ ಟ್ರಸ್ಟಿಯರ ಅವ್ರ ನೇತೃತ್ವ 10 ವರ್ಷದಿಂದ ದಿಂಡಿ ಯಾತ್ರೆ ಹೊಂಟದ.
10 ವರ್ಷದಿಂದ ಅವ್ರು ದಿಂಡಿ ಯಾತ್ರೆ ಮಾಡ್ಕೊಂಡು ಬಂದಾರ. ಅಲ್ಲೂ ಮಂದಿ ಹೆಚ್ಚಿಗೆ ಹಾಕ್ಬೋದು ಬಂದ ಮಿನಿಮಮ್ 300-400 ಮಂದಿ ಬರ್ತಾರೆ. ಅಲ್ಲಿ ಮಾಯಾ ಮಂದಿರ್ಲಿ ನೋಡಿ ಕಿರಾಣ ಬಜಾರ್ ಚೌಕ್, ಕಿರಾಣ ಬಜಾರ್ ಸೂಪರ್ ಮಾರ್ಕೆಟ್, ಜಗತ್ ಸರ್ಕಲ್ ಇದೆ, ಸ್ಟೇಷನ್ ಬಜಾರ್ ಪಟೇಲ್ ಸರ್ಕಲಿಂದ ಸ್ಟೇಷನ್ ಬಜಾರ್ ವಿಠಲ್ ಮಂದಿರ ಬರ್ತಾರೆ. ಅವ್ರು ಬಂದು ಒಂದು 2-3 ಭಜನೆ ಮಾಡಿ ಆರತಿ ಬಿರ್ತಿ ಮಾಡಿ ಹೋಗ್ತಾರೆ. ಅದರ ನಂತರ ವಿಷ್ಣು ಸ್ತೋತ್ರ ಚಾಲು ಆಯ್ತು 9ರಿಂದ 11 ತನಕ. ಮತ್ತು 12 ಹಿಡಿದು 2 ತನಕ ಬ್ರಹ್ಮಪುರ ಭಜನೆ ಮಂಡಳಿ ಅದ. ಅಲ್ಲಿ ಮತ್ತು 4ರಿಂದ ಬಸವೇಶ್ವರ ಭಜನೆ ಮಂಡಳಿ ಅಂತ ಗಾಯಕರು ಹೊಂಟಿದ್ದಾರೆ. ಅದರ ನಂತರ ರಜಪೂತ್ ಸಮಾಜ ಭಜನೆ ಮಂಡಳಿನ 7ರಿಂದ 10 ತನಕ ಅದ. ನಾವು ಎಲ್ಲರಿಗೆ ವಿನಂತಿ ಮಾಡ್ತೀನಿ, ಬಂದಂಥ ಭಕ್ತರಿಗೆ ಬಂದು ದರ್ಶನ ಮಾಡಿ ಭಜನೆ ಆನಂದ ತೊಗೊಂಡು ಹೋರಿ ಅಂತ ವಿನಂತಿ ಮಾಡ್ತೀನಿ. ವಿಠಲ್ ಮಂದಿರ ಸ್ಟೇಷನ್ ಬಜಾರ್ ಗುಲ್ಬರ್ಗ ಟ್ರಸ್ಟ್, ನಮ್ಮ ವಿಠಲ್ ಮಂದಿರ ಟ್ರಸ್ಟ್ ಒಳಗೆ ಸಬ್ ಕಮಿಟಿ ಒಂದಿದೆ, ಮಹಿಳಾ ಮೋರ್ಚಾನೂ ಅದ, ಗಣೇಶ ಮಂಡಳ ಅದ. 3-4 ಮಂದಿ ಕಲ್ತು ನಾವು ಸೇವಾ ಮಾಡ್ತೀವಿ. पुंडरीक वरदा हरि विठल श्री ज्ञानदेव तुकाराम वासुदेव हरि पंढरीनाथ भगवान की जय। आप सभी को सूचित करते हुए बहुत ही गौरवान्वित महसूस कर रहा हूँ। भगवान के जो भक्त हैं, मुख्यतः 2 ही भगवान के भक्त प्रायः भारत के विविध राज्यों में पाए जाते हैं। एक भगवान शिव और एक भगवान विष्णु। और भगवान जो विठल का जो स्वरूप है, जब उनका हम दर्शन करते हैं तो उनके मस्तक पर भगवान शिव का चिन्ह है, जिसको हम सभी लोग शिवलिंग के रूप में जानते हैं। और उनका जो पूरे शरीर का विग्रह है वह भगवान विष्णु का है। तो भगवान विष्णु के जो यह रूप है विठल का, वह संदेश यह देना चाहता है हम सभी भक्तों को कि भगवान जो विठल हैं वो शिव के भी स्वरूप में हम उनका दर्शन कर सकते हैं और भगवान विष्णु के भी स्वरूप में हम उनका दर्शन कर सकते हैं। और हमारे गुलबर्गा नगर में 2 ही प्रकार के भक्त हैं, भगवान शिव के भी उपासक हैं और भगवान विष्णु के भी उपासक हैं। तो जब हम एकादशी, जो आषाढ़ एकादशी है, जिस दिन चातुर्मास व्रत का प्रारंभ होता है और कार्तिक एकादशी के दिन चातुर्मास व्रत का समापन होता है, तो जब हम आषाढ़ एकादशी को और कार्तिक एकादशी को भगवान विठल का दर्शन करते हैं तो शास्त्रों में ऐसा वर्णन है कि हमको चातुर्मास व्रत का जो फल है वह प्राप्त होता है।